ರೇಣುಕಾಚಾರ್ಯ ಅವರು ಅಂದರೆ ಒಂದು ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಂತೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುತ್ತಾ ಸಾಮಾನ್ಯರ ಮಧ್ಯೆ ಸಾಮಾನ್ಯರಂತೆ ಹಾಯಾಗಿ ಬದುಕೋ ನಾಯಕ. ಇರೋ ಲೀಡರ್ಸ್ ಮಧ್ಯೆ ರೇಣುಕಾಚಾರ್ಯ ಅದ್ಯಾಕೆ ಸ್ಪೆಷಲ್ ಅನ್ನಿಸ್ತಾರೆ ಗೊತ್ತಾ? ನೀವೇ ನೋಡಿ. ಈ ಬಿಜೆಪಿ ಲೀಡರ್ ಏನು ಮಾಡಿದ್ರು ಸ್ಪೆಷಲ್ಲು, ಹೆಂಗಿದ್ರು ಸ್ಪೆಷಲ್ಲು. ನಾಯಕರ ಮಧ್ಯೆ ನಾಯಕರಾಗಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿರೋ ರೇಣುಕಾಚಾರ್ಯ ತಮ್ಮ ವಿಭಿನ್ನ ಸ್ವಭಾವದಿಂದಲೇ ಆಗಾಗ ಸಖತ್ ಫೇಮಸ್ ಆಗ್ತಾರೆ, ವೈರಲ್ ಕೂಡ ಆಗ್ತಾರೆ. ಅಸಲಿಗೆ ಈ ತಬಲಾ ಹೊಡೆಯೋ ಸೀನ್ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಗನಹಳ್ಳಿಯಲ್ಲಿ. ಈ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದರ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಗುಡ್ಡದ ಮಾದಾಪುರ ಭಜನಾ ಮಂಡಳಿ, ಹೊನ್ನಳ್ಳಿಯ ದುಡ್ಡೇರಹಳ್ಳಿಯ ಭಜನಾ ಮಂಡಳಿ ಮಧ್ಯೆ ಸಖತ್ ಸ್ಪರ್ಧೆ ನಡೆದಿತ್ತು. ಅದೇ ಭಜನಾ ಕಾರ್ಯಕ್ರಮಕ್ಕೆ ವಿಸಿಟ್ ಕೊಟ್ಟ ಹೊನ್ನಾಳಿ ಹೋರಿ ಮಾಜಿ ಶಾಸಕರು ತಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ತಬಲಾ ಬಾರಿಸಿದ್ರು. ಈಗ ಅದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರೇಣುಕಾಚಾರ್ಯ ಅವರು ಅಂದರೆ ಒಂದು ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಂತೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುತ್ತಾ ಸಾಮಾನ್ಯರ ಮಧ್ಯೆ ಸಾಮಾನ್ಯರಂತೆ ಹಾಯಾಗಿ ಬದುಕೋ ನಾಯಕ. ಇರೋ ಲೀಡರ್ಸ್ ಮಧ್ಯೆ ರೇಣುಕಾಚಾರ್ಯ ಅದ್ಯಾಕೆ ಸ್ಪೆಷಲ್ ಅನ್ನಿಸ್ತಾರೆ ಗೊತ್ತಾ? ನೀವೇ ನೋಡಿ. ಈ ಬಿಜೆಪಿ ಲೀಡರ್ ಏನು ಮಾಡಿದ್ರು ಸ್ಪೆಷಲ್ಲು, ಹೆಂಗಿದ್ರು ಸ್ಪೆಷಲ್ಲು. ನಾಯಕರ ಮಧ್ಯೆ ನಾಯಕರಾಗಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿರೋ ರೇಣುಕಾಚಾರ್ಯ ತಮ್ಮ ವಿಭಿನ್ನ ಸ್ವಭಾವದಿಂದಲೇ ಆಗಾಗ ಸಖತ್ ಫೇಮಸ್ ಆಗ್ತಾರೆ, ವೈರಲ್ ಕೂಡ ಆಗ್ತಾರೆ. ಅಸಲಿಗೆ ಈ ತಬಲಾ ಹೊಡೆಯೋ ಸೀನ್ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಗನಹಳ್ಳಿಯಲ್ಲಿ. ಈ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದರ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಗುಡ್ಡದ ಮಾದಾಪುರ ಭಜನಾ ಮಂಡಳಿ, ಹೊನ್ನಳ್ಳಿಯ ದುಡ್ಡೇರಹಳ್ಳಿಯ ಭಜನಾ ಮಂಡಳಿ ಮಧ್ಯೆ ಸಖತ್ ಸ್ಪರ್ಧೆ ನಡೆದಿತ್ತು. ಅದೇ ಭಜನಾ ಕಾರ್ಯಕ್ರಮಕ್ಕೆ ವಿಸಿಟ್ ಕೊಟ್ಟ ಹೊನ್ನಾಳಿ ಹೋರಿ ಮಾಜಿ ಶಾಸಕರು ತಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ತಬಲಾ ಬಾರಿಸಿದ್ರು. ಈಗ ಅದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರೇಣುಕಾಚಾರ್ಯ ಅವರು ಅಂದರೆ ಒಂದು ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಂತೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುತ್ತಾ ಸಾಮಾನ್ಯರ ಮಧ್ಯೆ ಸಾಮಾನ್ಯರಂತೆ ಹಾಯಾಗಿ ಬದುಕೋ ನಾಯಕ. ಇರೋ ಲೀಡರ್ಸ್ ಮಧ್ಯೆ ರೇಣುಕಾಚಾರ್ಯ ಅದ್ಯಾಕೆ ಸ್ಪೆಷಲ್ ಅನ್ನಿಸ್ತಾರೆ ಗೊತ್ತಾ? ನೀವೇ ನೋಡಿ. ಈ ಬಿಜೆಪಿ ಲೀಡರ್ ಏನು ಮಾಡಿದ್ರು ಸ್ಪೆಷಲ್ಲು, ಹೆಂಗಿದ್ರು ಸ್ಪೆಷಲ್ಲು. ನಾಯಕರ ಮಧ್ಯೆ ನಾಯಕರಾಗಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿರೋ ರೇಣುಕಾಚಾರ್ಯ ತಮ್ಮ ವಿಭಿನ್ನ ಸ್ವಭಾವದಿಂದಲೇ ಆಗಾಗ ಸಖತ್ ಫೇಮಸ್ ಆಗ್ತಾರೆ, ವೈರಲ್ ಕೂಡ ಆಗ್ತಾರೆ. ಅಸಲಿಗೆ ಈ ತಬಲಾ ಹೊಡೆಯೋ ಸೀನ್ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಗನಹಳ್ಳಿಯಲ್ಲಿ. ಈ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದರ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಗುಡ್ಡದ ಮಾದಾಪುರ ಭಜನಾ ಮಂಡಳಿ, ಹೊನ್ನಳ್ಳಿಯ ದುಡ್ಡೇರಹಳ್ಳಿಯ ಭಜನಾ ಮಂಡಳಿ ಮಧ್ಯೆ ಸಖತ್ ಸ್ಪರ್ಧೆ ನಡೆದಿತ್ತು.
ಭಜನಾ ಕಾರ್ಯಕ್ರಮಕ್ಕೆ ವಿಸಿಟ್ ಕೊಟ್ಟ ಹೊನ್ನಾಳಿ ಹೋರಿ ಮಾಜಿ ಶಾಸಕರು ತಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ತಬಲಾ ಬಾರಿಸಿದ್ರು. ಈಗ ಅದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರೇಣುಕಾಚಾರ್ಯ ಅವರು ಅಂದರೆ ಒಂದು ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಂತೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುತ್ತಾ ಸಾಮಾನ್ಯರ ಮಧ್ಯೆ ಸಾಮಾನ್ಯರಂತೆ ಹಾಯಾಗಿ ಬದುಕೋ ನಾಯಕ. ಇರೋ ಲೀಡರ್ಸ್ ಮಧ್ಯೆ ರೇಣುಕಾಚಾರ್ಯ ಅದ್ಯಾಕೆ ಸ್ಪೆಷಲ್ ಅನ್ನಿಸ್ತಾರೆ ಗೊತ್ತಾ? ನೀವೇ ನೋಡಿ. ಈ ಬಿಜೆಪಿ ಲೀಡರ್ ಏನು ಮಾಡಿದ್ರು ಸ್ಪೆಷಲ್, ಹೆಂಗಿದ್ರು ಸ್ಪೆಷಲ್. ನಾಯಕರ ಮಧ್ಯೆ ನಾಯಕರಾಗಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿರೋ ರೇಣುಕಾಚಾರ್ಯ ತಮ್ಮ ವಿಭಿನ್ನ ಸ್ವಭಾವದಿಂದಲೇ ಆಗಾಗ ಸಖತ್ ಫೇಮಸ್ ಆಗ್ತಾರೆ, ವೈರಲ್ ಕೂಡ ಆಗ್ತಾರೆ. ಅಸಲಿಗೆ ಈ ತಬಲಾ ಹೊಡೆಯೋ ಸೀನ್ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಗನಹಳ್ಳಿಯಲ್ಲಿ. ಈ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದರ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಗುಡ್ಡದ ಮಾದಾಪುರ ಭಜನಾ ಮಂಡಳಿ, ಹೊನ್ನಳ್ಳಿಯ ದುಡ್ಡೇರಹಳ್ಳಿಯ ಭಜನಾ ಮಂಡಳಿ ಮಧ್ಯೆ ಸಖತ್ ಸ್ಪರ್ಧೆ ನಡೆದಿತ್ತು. ಅದೇ ಭಜನಾ ಕಾರ್ಯಕ್ರಮಕ್ಕೆ ವಿಸಿಟ್ ಕೊಟ್ಟ ಹೊನ್ನಾಳಿ ಹೋರಿ ಮಾಜಿ ಶಾಸಕರು ತಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ತಬಲಾ ಬಾರಿಸಿದ್ರು. ಈಗ ಅದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.